ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಕಾರಣ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಯಾವೆಲ್ಲ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಬರ್ಬೇಕಲ್ಲ. ಆ ಕಾರಣಕ್ಕೆ ದೆಹಲಿಗೆ ಹೋಗಿದ್ರು. ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಸಂಪುಟದ ಸರ್ಕಸ್ ದೆಹಲಿಯಲ್ಲಿ ಮತ್ತೆ ಮುಂದುವರಿತಾನೇ ಇದೆ. ಡಿಕೆ ಶಿವಕುಮಾರ್ ಅವರ ಲಿಸ್ಟ್ ಒಂದು, ಸಿದ್ದರಾಮಯ್ಯನವರ ಲಿಸ್ಟ್ ಒಂದು. ಹೈಕಮಾಂಡ್ ಯಾವ ಲಿಸ್ಟ್ಗೆ ಓಕೆ ಅನ್ನಬಹುದು ಅನ್ನೋದು ಕುತೂಹಲ. ಸಂಪುಟಕ್ಕೆ ಸೇರುವ ಶಾಸಕರು ಯಾರು ಇವತ್ತೇ ಫೈನಲ್ ಆಗಬಹುದು. ಡಿಕೆ ಶಿವಕುಮಾರ್ ಜೊತೆ ನಾಳೆಯೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಯಾರು ಭಾಗಿಯಾಗ್ತಾರೆ? ಮೊದಲ ಹಂತದಲ್ಲಿ ಕೇವಲ 10 ಸಚಿವರ ಪ್ರಮಾಣ ವಚನ ಇರುತ್ತೆ ಡಿಕೆ ಶಿವಕುಮಾರ್ ಅವರ ಜೊತೆ ಅಂತ ಹೇಳಲಾಗ್ತಾ ಇದೆ. ಕ್ಯಾಬಿನೆಟ್ ಲಿಸ್ಟ್ ಹಿಡಿದು ದಿಲ್ಲಿಗೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಇನ್ನೂ ಕೂಡ ಕಸರತ್ತು ಮುಂದುವರಿತಾ ಇದೆ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಮಾಡಲಿದ್ದಾರಂತೆ ಇವತ್ತು ಸಿದ್ದರಾಮಯ್ಯ ಮತ್ತು ಡಿಕೆಶಿ. ಅಂತಿಮವಾಗಿ ಇವತ್ತು ಲಿಸ್ಟ್ ಫೈನಲ್ ಮಾಡ್ಕೊಂಡು ಬರ್ತಾರೆ. ದೆಹಲಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇಬ್ಬರು ನಾಯಕರ ಲಿಸ್ಟ್ ಬಗ್ಗೆ ಮಹತ್ವದ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗಲಿದೆ ಇವತ್ತು ಕೂಡ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಚರ್ಚೆ ಬಳಿಕ ಸಂಪುಟಕ್ಕೆ ಸೇರುವವರ ಫಸ್ಟ್ ಲಿಸ್ಟ್ ಫೈನಲ್ ಮಾಡುವ ಸಾಧ್ಯತೆ ಇದೆ ವರಿಷ್ಠರು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲ ಸಮ್ಮುಖದಲ್ಲೇ ಎಲ್ಲವೂ ಕೂಡ ಅಂತಿಮ ಆಗಲಿದೆ. ನಿನ್ನೆ ರಾತ್ರಿ ಒಂದು ಸುತ್ತಿನ ಸಭೆ ನಡೆದ್ರೂ ಕೂಡ ಫೈನಲ್ ಆಗಿಲ್ವಂತೆ ಪಟ್ಟಿ. ಇನ್ನೂ ಕೂಡ ಗೊಂದಲಗಳು ಮುಂದುವರಿತಾ ಇದೆ. ಹಾಗಾಗಿ ಇವತ್ತು ಮತ್ತೊಂದು ಸುತ್ತಿನ ಸಭೆ ಬಳಿಕ ಪಟ್ಟಿಯನ್ನ ಫೈನಲ್ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸಚಿವ ಸ್ಥಾನಕ್ಕೆ ಲಾಭಿ ಮಾಡೋದಕ್ಕೆ ದಿಲ್ಲಿಯಲ್ಲಿ 50ಕ್ಕೂ ಹೆಚ್ಚು ಶಾಸಕರು ಸದ್ಯಕ್ಕೆ ಠಿಕಾಣಿ ಹೂಡಿದ್ದಾರೆ. ಲಾಭಿ, ಒತ್ತಡ, ಕೊನೆಯ ಕ್ಷಣದ ಕಸರತ್ತು ಇದೆಲ್ಲವೂ ಕೂಡ ಡೆಲ್ಲಿಯಲ್ಲಿ ಮುಂದುವರಿತಾ ಇದೆ. ಕಾರಣ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಲ್ಲೇ ಇದ್ದಾರೆ. ಲಿಸ್ಟ್ ಫೈನಲ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಕೊನೆಯ ಕ್ಷಣದ ತನಕ ಕೂಡ ಪ್ರಯತ್ನ ಮಾಡೋಣ ಅನ್ನೋ ರೀತಿಯಲ್ಲಿ 50ಕ್ಕೂ ಹೆಚ್ಚು ಜನ ಶಾಸಕರು ದೆಹಲಿಯಲ್ಲಿ ಬೀಡು ಬಿಡೋ ಮೂಲಕ ಒತ್ತಡ ಮತ್ತು ಲಾಭಿ ಮಾಡುವ ಕೆಲಸಗಳನ್ನ ಮಾಡ್ತಿದ್ದಾರೆ. ಬಟ್ ಯಾರ ಲಾಭಿ, ಯಾರ ಒತ್ತಡ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಎನಿವೆ, ಹಿರಿಯರು ವರ್ಸಸ್ ಯುವಕರು ಇಬ್ಬರಲ್ಲಿ ಯಾರಿಗೆ ಅತಿ ಹೆಚ್ಚಿನ ಮಹತ್ವ ಸಿಗಬಹುದು ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅನ್ನೋದು ಸದ್ಯ ಇರುವ ಕುತೂಹಲ. ಎರಡು ವರ್ಗಗಳನ್ನ ಬ್ಯಾಲೆನ್ಸ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 10 ಜನ ಮಾತ್ರ ನಾಳೆ ಡಿಕೆ ಶಿವಕುಮಾರ್ ಅವರ ಜೊತೆಗೂಡಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಸಚಿವರಾಗಿ. ಆ 10 ಜನ ಶಾಸಕರು ಸಚಿವರಾಗ್ತಾ ಇರೋರು ಯಾರು? ಪಟ್ಟಿಯಲ್ಲಿ ಇರುವ ಹೆಸರುಗಳು ಯಾರದ್ದು? ಯುವ ಮುಖಗಳಿಗೆ ಮಾನ್ಯತನ ಅಥವಾ ಹಿರಿಯರಿಗೆ, ಅನುಭವಿ ಹಿರಿಯ ಶಾಸಕರಿಗೆ ಅವಕಾಶ ಸಿಗಬಹುದಾ ಮತ್ತೊಮ್ಮೆ ಸಂಪುಟದಲ್ಲಿ ಅನ್ನೋದು ಕುತೂಹಲ. ಇವತ್ತು ಎಲ್ಲದಕ್ಕೂ ಕೂಡ ತೆರೆ ಬೀಳುವ ಸಾಧ್ಯತೆ ಇದೆ.